ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ದಿನಕ್ಕೊಂದು ಖ್ಯಾತಿಯನ್ನ ಮುಂದುವರಿಸಿದ್ದಾರೆ. ಟಿವಿ ಕೊಟ್ಟ ನಂತರವೂ ಕೂಡ ಅವರ ದೂರಿನ ಸರಮಾಲೆ ಮಾತ್ರ ನಿಲ್ತಾ ಇಲ್ಲ. ಸರ್ಕಾರಿ ಚಾನೆಲ್ ಬೇಡ, ಖಾಸಗಿ ಚಾನೆಲ್ನ ಹಾಕೊಡಿ ಅನ್ನುವಂತಹ ಮನವಿಯನ್ನ ಮಗದೊಮ್ಮೆ ಇಟ್ಟಿದ್ದಾರೆ. ಬಳ್ಳಾರಿ ಜೈಲಾಧಿಕಾರಿಗಳಿಗೆ ದಾಸ್ನ ಬೇಡಿಕೆ ಕಂಡು ಸುಸ್ತಾಗ್ಬಿಟ್ಟಿದೆ. ಜೈಲಿಗೆ ಅಮ್ಮನ ಭೇಟಿ ಬಳಿಕ ಜಗ್ಗುದಾದ ಸ್ವಲ್ಪ ರಿಲ್ಯಾಕ್ಸ್ ಆದಂತೆ ಕಂಡು ಬಂದಿದೆ. ಹೇಗಿದೆ ಹಾಗಿದ್ರೆ ಅವರ ದಿನಚರಿ? ಅದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಕಾಡಿ ಬೇಡಿ ಟಿವಿ ಪಡೆದ್ರೂ ದರ್ಶನ್ಗೆ ನಿರಾಸೆ. ಸರ್ಕಾರಿ ಚಾನೆಲ್ ಬೇಡ, ಖಾಸಗಿ ಚಾನೆಲ್ ಹಾಕಿ. ಜೈಲಾಧಿಕಾರಿಗಳಿಗೆ ತಲೆನೋವಾದ ಜಗ್ಗೂದಾದ. ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಮರ್ಡರ್ ಮಾಡಿ ಆರೋಪಿ ದರ್ಶನ್ ಪರಪ್ಪನಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿ ಇಂದಿಗೆ 23 ದಿನಗಳಾಯಿತು. ಆದರೆ ಜೈಲಲ್ಲಿ ದರ್ಶನ್ ಡಿಮ್ಯಾಂಡ್ಗಳಿಗೆ ಜೈಲಾಧಿಕಾರಿಗಳೇ ಸುಸ್ತಾಗಿದ್ದಾರೆ. ದಿನಕ್ಕೊಂದು ಬೇಡಿಕೆ ಇಟ್ಟು ಕಿರಿಕ್ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಕಾಡಿ ಬೇಡಿ ಟಿವಿ ಪಡೆದ ದಾಸನಿಗೆ ಮತ್ತೆ ನಿರಾಸೆಯಾಗಿದೆ ಅಂತೆ. ಯಾಕಂದ್ರೆ ಸರ್ಕಾರಿ ಚಾನೆಲ್ಗಳಷ್ಟೇ ನೋಡಲು ಅವಕಾಶ ಇದೆ. ಯಾವುದೇ ಸ್ಪಷ್ಟ ಮಾಹಿತಿ ಸಿಗದ ಕಾರಣ ಖಾಸಗಿ ಚಾನೆಲ್ ಹಾಕುವಂತೆ ಹೊಸ ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಆದರೆ ಇದಕ್ಕೆ ಇಲ್ಲ ಎಂದ ಜೈಲಾಧಿಕಾರಿ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನಿದೆ ಅದಷ್ಟೇ ಕೊಡ್ತೀವಿ ಅಂದಿದ್ದಾರೆ. ಇದಕ್ಕೆ ಕಾಟೇರ ಗಪ್ಚೂಪ್ ಆಗಿ ಟಿವಿ ನೋಡದೆ ಸೆಲ್ನಲ್ಲಿ ಪುಸ್ತಕ ಓದ್ತಾ ಇದ್ದಾರಂತೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ ದಿನಗಳನ್ನು ಕಳೀಲಿಕ್ಕೆ ಒದ್ದಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದಮೇಲೆ ಟಿವಿಗೋಸ್ಕರ ಬೇಡಿಕೆಯನ್ನು ಇಟ್ಟಿದ್ರು. ಟಿವಿಗೋಸ್ಕರ ಬೇಡಿಕೆ ಇಟ್ಟಾದ್ಮೇಲೆ ಒಂದಿಷ್ಟು ಕಿರಿಕಿರಿಗಳನ್ನು ಸಹಿತ ಜೈಲಾಧಿಕಾರಿಗಳು ಮತ್ತು ಜೈಲು ಸಿಬ್ಬಂದಿಗಳ ಜೊತೆ ಮಾಡ್ಕೊಂಡಿದ್ರು. ಅದಾದಮೇಲೆ ದರ್ಶನ್ ಅವರ ಕಿರಿಕಿರಿಗೆ ಬೇಸತ್ತಿದ್ದಂಥ ಬಳ್ಳಾರಿ ಜೈಲಾಧಿಕಾರಿಗಳು ತದನಂತರ ಅವರಿಗೆ ಹೈಯರ್ ಕಂಪನಿಯ 32 ಇಂಚಿನ ಟಿವಿಯನ್ನು ಸೆಟ್ ಮಾಡಿಕೊಟ್ಟಿದ್ರು. ಆದರೆ ಇದೀಗ ಕಾಡಿ ಬೇಡಿ ಟಿವಿ ಪಡೆದಂಥ ದರ್ಶನ್ ಅವರಿಗೆ ಮತ್ತೆ ನಿರಾಶೆಯಾಗಿದೆ. ಯಾಕಂದರೆ ಎಲ್ಲ ಖಾಸಗಿ ಚಾನೆಲ್ಗಳು ಬರುತ್ತವೆ ಅನ್ನುವಂಥ ಸಾಕಷ್ಟು ಆಶಾದಾಯಕ ಮನೋಭಾವದಲ್ಲಿ ದರ್ಶನ್ ಅವರು ಇದ್ದಾರೆ. ಆದರೆ ಇದೀಗ ಕೇವಲ ಸರ್ಕಾರಿ ಚಾನೆಲ್ಗಳಂದರೆ ಚಂದ್ರವಾಹಿನಿಯನ್ನು ಮಾತ್ರ ಬಿಟ್ಟರೆ ಬೇರೆ ಯಾವುದೇ ಚಾನೆಲ್ಗಳನ್ನು ನೋಡಲಿಕ್ಕೆ ದರ್ಶನ್ ಅವರಿಗೆ ಅವಕಾಶವಿಲ್ಲ. ಹೀಗಾಗಿ ದರ್ಶನ್ ಅವರಿಗೆ ಸಾಕಷ್ಟು ನಿರಾಸೆ ಆಗಿದೆ. ಜೈಲಾಧಿಕಾರಿಗಳ ಬಳಿ ಖಾಸಗಿ ಚಾನೆಲ್ಗಳನ್ನ ಹಾಕಿಕೊಡಿ ಅನ್ನುವಂಥ ಮನವಿಯನ್ನು ಮಾಡಿಕೊಂಡ್ರು ಸಹಿತ ಜೈಲಾಧಿಕಾರಿಗಳು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಮ್ಯಾನ್ಯುವಲ್ ಏನಿದೆ ಅದನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರ ಭಾಗವಾಗಿ ಇದೀಗ ಟಿವಿ ನೋಡೋದನ್ನು ಕಡಿಮೆ ಮಾಡಿರ್ತಕ್ಕಂಥ ಕೊಲೆ ಆರೋಪಿ ದರ್ಶನ್ ಪುಸ್ತಕಗಳನ್ನು ಹೆಚ್ಚಾಗಿ ಓದಲಿಕ್ಕೆ ಆರಂಭಿಸಿದ್ದಾರೆ. ತಾಯಿ ಭೇಟಿ ಬಳಿಕ ಅಯ್ಯ ರಿಲ್ಯಾಕ್ಸ್, ಹೆದರಬೇಡ, ನಿನ್ನೊಂದಿಗೆ ನಾವಿದ್ದೇವೆ. ರಾಜರಾಜೇಶ್ವರಿ ಕೃಪೆಯಿಂದ ಬೇಲ್ ಸಿಗುತ್ತೆ. ದರ್ಶನ್ಗೆ ಆತ್ಮಸ್ಥೈರ್ಯ ತುಂಬಿದ ಮೀನಾ. ಇನ್ನು ಬಳ್ಳಾರಿ ಜೈಲಿಗೆ ಬಂದಾಗಿನಿಂದಲೂ ದರ್ಶನ್ ಅಮ್ಮನಿಗಾಗಿ ಕನವರಿಸ್ತಾ ಇದ್ರು. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಬಂದಾಗಲೂ ಅಮ್ಮನ ಬಗ್ಗೆಯೇ ವಿಚಾರಿಸ್ತಾ ಇದ್ರಂತೆ. ಮಗನ ಕನವರಿಕೆ ಹೆಚ್ಚಾಗಿರೋದನ್ನ ಅರಿತ ತಾಯಿ ಮೀನಮ್ಮ ನಿನ್ನೆ ಮೈಸೂರಿನಿಂದ ಬಳ್ಳಾರಿ ಜೈಲಿಗೆ ಬಂದು ಮಗನ ಭೇಟಿಯಾದರು. ಮಗನ ಕಂಡೊಡನೆ ಅಮ್ಮನ ಕರುಳು ಕಿತ್ತು ಬಂದಿತ್ತು. ಹೇಗಿದ್ದವನು ಹೇಗಾದಲ್ಲೋ ಅಂತ ಗೋಳಾಡಿದ್ರು. ಅಮ್ಮನ ಕಣ್ಣೀರಿಗೆ ಕರಗಿದ ದರ್ಶನ್ ಕೂಡ ಕಣ್ಣೀರು ಹಾಕಿದ್ರು. ಈ ವೇಳೆ ಮಗನನ್ನ ತಬ್ಬಿಕೊಂಡು ಧೈರ್ಯ ತುಂಬಿದ ತಾಯಿ, ರಾಜರಾಜೇಶ್ವರಿ ಆಶೀರ್ವಾದ ನಿನ್ನ ಮೇಲಿದೆ, ಹೆದರಬೇಡ, ಕೆಟ್ಟ ಘಳಿಗೆಯಲ್ಲಿ ಘಟನೆ ನಡೆದಿರಬಹುದು, ನಿನ್ನ ಜೊತೆಗೆ ನಾವಿದ್ದೇವೆ ಅಂತ ಬೆನ್ನು ತಟ್ಟಿದ್ರು. ಅಮ್ಮನ ಧೈರ್ಯದ ಮಾತುಗಳು ದರ್ಶನ್ಗೆ ಬೂಸ್ಟರ್ ಡೋಸ್ ನೀಡಿದಂತಾಗಿದ್ದು, ಹೆತ್ತಮ್ಮಳ ಭೇಟಿ ಬಳಿಕ ಜೈಲ್ನಲ್ಲಿ ಲವಲವಿಕೆಯಿಂದ ಇದ್ದಾರಂತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಇವತ್ತಿಗೆ 23 ದಿನಗಳಾಯಿತು. 23 ದಿನಗಳಿಂದಲೂ ಸಹಿತ ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಸಹಿತ ಕೊಲೆ ಆರೋಪಿ ದರ್ಶನ್ ತಾಯಿಯನ್ನು ಕನ್ವರ್ಸ್ತಾ ಇದ್ರು. ಆದರೆ ಪತ್ನಿ ಮತ್ತು ಸಹೋದರ ಬಂದಂಥ ಸಂದರ್ಭದಲ್ಲೂ ಸಹಿತ ತಾಯಿ ಬಗ್ಗೆ ವಿಚಾರಿಸಿದ್ರು. ಅಮ್ಮನ್ನ ಬರೋದಕ್ಕೆ ಹೇಳಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ರು. ಇದೇ ಕಾರಣಕ್ಕೋಸ್ಕರ ನಿನ್ನೆ ಮೀನಾ ತುಗ್ದೀಪ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ರು. ಬಂದಾದ್ಮೇಲೆ ದರ್ಶನ್ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ರು. ಆರಂಭದಲ್ಲಿ ದರ್ಶನ್ ಅವರ ಸ್ಥಿತಿಯನ್ನು ಕಂಡು ಮೀನಾ ತುಗ್ದೀಪ್ ಅವರು ಕಣ್ಣೀರನ್ನು ಹಾಕಿದ್ರು. ಈ ಸಂದರ್ಭದಲ್ಲಿ ತಾಯಿಯ ಕಣ್ಣೀರನ್ನು ಕಂಡ ದರ್ಶನ್ ಅವರು ಸಹಿತ ಕಣ್ಣೀರು ಹಾಕಿದ್ರು. ಈಗ ಒಂದು ರೀತಿಯ ಭಾವನಾತ್ಮಕ ಸನ್ನಿವೇಶಕ್ಕೂ ಕೂಡ ಆ ಕ್ಷಣ ಸಾಕ್ಷಿಯಾಗಿತ್ತು. ಆದರೆ ತದನಂತರದಲ್ಲಿ ತಾಯಿ ಮಗನಿಗೆ ಸಾಕಷ್ಟು ಆತ್ಮಸ್ಥೈರ್ಯವನ್ನು ತುಂಬಿದ್ರು. ತಾಯಿ ರಾಜರಾಜೇಶ್ವರಿ ಆಶೀರ್ವಾದ ನಿನ್ನ ಮೇಲೆ ಇದೆ, ಯಾವುದೇ ಕಾರಣಕ್ಕೂ ಭಯ ಪಡಬೇಡ, ಏನೋ ಕೆಟ್ಟಗಳಿಗೆ ಈ ರೀತಿ ಆಗಿದೆ, ಮುಂದೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಧೈರ್ಯದ ಮಾತುಗಳನ್ನ ಆಡಿದ್ರು. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಸಾಕಷ್ಟು ಉತ್ಸಾಹದಲ್ಲಿದ್ದಾರೆ, ನಗ್ನಗ್ತಾ ಇದ್ದಾರೆ. ತಾಯಿಯ ಪ್ರೀತಿಯ ಮಾತುಗಳ ಒಂದಿಷ್ಟು ಪ್ರೀತಿಯ ಮಾತುಗಳೇನು ಸಿಕ್ಕಿತ್ತು ಅದರಿಂದ ಸಾಕಷ್ಟು ಅವರಿಗೆ ಒಂದು ರೀತಿಯಿಂದ ಬೂಸ್ಟ್ ಸಿಕ್ಕಂತಾಗಿದೆ. ಹೀಗಾಗಿ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರು ಸಹಜ ಸ್ಥಿತಿಗೆ ಬಂದಿದ್ದಾರೆ, ನಗ್ನಗ್ತಾನೆ ಆ ದಿನಗಳನ್ನ ಕಳೀತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಸೋಮವಾರ ಬೇಲ್ಗೆ ಅರ್ಜಿ ಸಾಧ್ಯತೆ. ಜೈಲಲ್ಲಿ ದರ್ಶನ್ ಭೇಟಿಯಾದ ವಕೀಲರು. ಅಮ್ಮನ ಭೇಟಿ ಬಳಿಕ ಫುಲ್ ಆಕ್ಟಿವ್ ಆಗಿರೋ ಕರಿಯ ಆದಷ್ಟು ಬೇಗ ಜಾಮೀನು ಅರ್ಜಿ ಹಾಕಿಸುವ ತವಕದಲ್ಲಿದ್ದಾರೆ. ಹೀಗಾಗಿ ಇಂದು ಮಧ್ಯಾಹ್ನ ದರ್ಶನ್ ಪರ ವಕೀಲರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಭೇಟಿ ನೀಡಿದ್ರು. ಕಳೆದ ವಾರ ಚಾರ್ಜ್ ಶೀಟ್ ಸಲ್ಲಿಕೆಯ ಬೆನ್ನಲ್ಲೇ ಜೈಲಿಗೆ ಭೇಟಿ ಕೊಟ್ಟಿದ್ದ ವಕೀಲರು ದರ್ಶನ್ ಅವರಿಂದ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಜಾಮೀನು ಅರ್ಜಿಗೆ ಸಹಿ ಪಡೆದುಕೊಂಡು ಹೋಗಿದ್ರು. ಆದರೆ ಇದುವರೆಗೂ ಜಾಮೀನಿಗೆ ಅರ್ಜಿ ಹಾಕಿಲ್ಲ. ಹೀಗಾಗಿ ಇಂದು ಮತ್ತೆ ಜೈಲಿಗೆ ಭೇಟಿ ಕೊಟ್ಟಿದ್ದ ವೈದ್ಯರು ಚಾರ್ಜ್ ಶೀಟ್ ಅನ್ನು ಸ್ಟಡಿ ಮಾಡಿದ್ದಾರೆ. ಇದೇ ವೇಳೆ ದರ್ಶನ್ ಅವರಿಂದ ಕೆಲ ಪತ್ರಗಳಿಗೆ ಸಹಿ ಪಡೆದುಕೊಂಡು ಹೋಗಿರುವ ವಕೀಲರು ಬಹುತೇಕ ಸೋಮವಾರ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರೋದು ಕಷ್ಟ ಆಗ್ತಾ ಇದ್ರು
ಅಮ್ಮನ ಆತ್ಮವಿಶ್ವಾಸದ ಅಭಯ ಸಿಕ್ಕ ಮೇಲೆ ಆರೋಪಿ ದರ್ಶನ್ ನಿರಾಳರಾಗಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಜಾಮೀನಿಗೆ ಅರ್ಜಿ ಹಾಕುವ ಆತುರದಲ್ಲಿದ್ದಾರೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.